ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಿಹಿ ಮೊಗ್ಗೆ ನಗು. ಏನಪ್ಪ ಇವನು ಕೀ ಎತ್ಕೊಂಡು ಬೆಳಗ್ಗೆನೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಏನೋ ಹೇಳಕ್ ಹೊರಟಿದ್ದಾನೆ ಅಂತ ಅನ್ಕೊಂಡ್ರ? ಹೌದು ಕಣ್ರಿ, ಇಷ್ಟು ದಿನ ಬರಹಗಳಲ್ಲಿ ನನ್ನ ಭಾವನೆಗಳನ್ನ ನಿಮ್ಮದಿಗೆ ಹಂಚಿಕೊಳ್ತಿದ್ದೆ. ಆದ್ರೆ ನನ್ನ ಬರಹಗಳ ಜೊತೆ ಇದೇ ಮೊದಲ ಬಾರಿಗೆ ಮೋಟೋಲಾಗ್ ಶುರು ಮಾಡುವ ಮೂಲಕ ನಿಮ್ಮ ಜೊತೆ ಮಾತಾಡೋಕೆ ಹೊರಟಿದ್ದೀನಿ. ಬನ್ನಿ ಹಾಗಾದ್ರೆ ತಡ ಮಾಡೋದಕ್ಕೆ ನನ್ನ ಮೊದಲ ಮೋಟೋಲಾಗ್ ಪಯಣಕ್ಕೆ ಜೊತೆಯಾಗಿ. ನಾನು ಅಂದ್ಕೊಂಡ ಹಾಗೆ ಸಂಡೇ ಅನ್ನೋದು ಕಂಡ ಕನಸುಗಳನ್ನ ನನಸು ಮಾಡುವ ದಿನ ಅಂತ ನಾನು ನಂಬಿದ್ದೇನೆ. ಯಾಕೆಂದ್ರೆ ನಮ್ಮಲ್ಲಿ ಹೆಚ್ಚಿನವರಿಗೆ ಸ್ವಲ್ಪ ಸಮಯ ಸಿಗೋದೇ ಭಾನುವಾರ ಅಲ್ವಾ? ಮೊದಲ ಮೋಟೋಲಾಗ್ ನಲ್ಲಿ ಕರ್ನಾಟಕದ ಚಿರಪುಂಜಿ ಎಂದೇ ಖ್ಯಾತಿ ಪಡೆದ ಆ ಗುಂಬೆ ಕಡೆಗೆ, ಹಾಗೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಮನೆಗೆ. ಹಾಗಾಗಿ ಬೆಳಗಿನ ನನ್ನ ಫೆರಿ ಜೊತೆ ಹೊರಟೆ. ಓ ಸಾರಿ, ಫೆರಿ ಬಗ್ಗೆ ಇನ್ನೂ ನಿಮಗೆ ಪರಿಚಯ ಮಾಡಿಸ್ಕೊಟ್ಟಿಲ್ಲ ಅಲ್ವಾ? ಫೆರಿ ಅಂದ್ರೆ ನನ್ನ ಬೈಕ್ ಕಣ್ರಿ. ಅದರ ಬಗ್ಗೆ ಮತ್ತೊಂದಿನ ನಿಮ್ಮ ಜೊತೆ ಸ್ವಲ್ಪ ಹೆಚ್ಚು ಮಾತಾಡ್ತೀನಿ. ನನ್ನ ಪಯಣ ಅತ್ತ ಇತ್ತ ನಿಂತ ಮರಗಿಡಗಳ ಸಾಲನ್ನ ನೋಡುತ್ತಾ ಸಾಗಿದೆ. ಪ್ರಕೃತಿ ಅನ್ನೋದೇ ಒಂದು ವಿಸ್ಮಯ ಅಲ್ವಾ? ಮನಸ್ಸಿನ ಭಾರವನ್ನು ಕೆಳಗಿಳಿಸಿ ತನ್ನ ಮಡಿಲಲ್ಲಿ ನಮ್ಮನ್ನು ಹಾರೈಸುವ ಶಕ್ತಿ ಅದಕ್ಕಿದೆ. ಅದಕ್ಕೆ ಅಲ್ವಾ ಪ್ರಕೃತಿಯ ಜೊತೆಯಲ್ಲಿ ಕಳೆದ ಕ್ಷಣಗಳು ಸದಾ ವಿಶೇಷವಾಗಿರುತ್ತೆ. ನನ್ನ ಈ ಚಿಕ್ಕ ಮೋಟೋಲಾಗ್ ನಿಮಗೆ ಇಷ್ಟ ಆಗಿದೆಯಲ್ಲೋ ಗೊತ್ತಿಲ್ಲ, ಬಟ್ ನಿಮ್ಮ ಒಂದು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಹಾಗಾದರೆ ಮತ್ತೆ ಮುಂದಿನ ಪಯಣದಲ್ಲಿ, ಮುಂದಿನ ವ್ಲಾಗ್ನಲ್ಲಿ ಭೇಟಿಯಾಗೋಣ. ಹರೇ ಕೃಷ್ಣ, ಸಿಹಿ ಮೊಗ್ಗೆ ನಗು, ಬರಹಗಳೊಂದಿಗೆ ಪಯಣ.